ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಏನಪ್ಪಾ ಅಂದ್ರೆ ಒಂದು IPL ಸೀರಿಯಸ್ ಒಂದು ವಿಷಯ ಬಂದೈತಿ ಹೊರಗ. ಏನು IPL ಸೀರಿಯಸ್ ವಿಷಯ ಅಂದ್ರೆ ಏನಂದ್ರೆ IPL 2026 ವಾರ ಅಂದ್ರೆ ಈಗೇನು ಯುದ್ಧ ನಡೀಲತ್ತಲ್ಲ. ಸೊ ಅದರಿಂದ ಎಫೆಕ್ಟ್ ಆಗ್ಬೋದತ್ತೆ. ಸದ್ಯಕ್ಕೆ ಅಪ್ಡೇಟ್ ಬರ್ಲಾಗತ್ತೆ. ಎದಕ್ಕಂದ್ರೆ ಈಗ ನಿಮ್ಗೆ ಗೊತ್ತಿದ್ದಂಗೆ LPG ಮತ್ತು ಏನು ಖಾಲಿ ಆಗಲ್ಲ, LPG ಖಾಲಿ ಆಗಲತ್ತಿ, ಸ್ಟಾಕ್ ಇಲ್ಲತ್ತಿ ಏನು ಹೇಳ್ತಾರಲ್ಲ, ಅದರಿಂದ IPL ಎಫೆಕ್ಟ್ ಹಾಕದತ್ತ ಅಪ್ಡೇಟ್ ಬರ್ಲಾಗ ಸದ್ಯಕ್ಕೆ. ಈಗ ಇನ್ನೊಂದು BCCI ಆದವ್ರು ಏನು ಹೇಳ್ಯಾರಂದ್ರೆ ನಾವೆಲ್ಲ ಅದನ್ನೆಲ್ಲ ಏನು ಫೋಕಸ್ನ ಇಟ್ಕೊಂಡು ಅದ್ರ ಮೇಲೆ ದೃಷ್ಟಿ ಇಟ್ಕೊಂಡು ನಾವು IPL ಶೆಡ್ಯೂಲ್ ರೆಡಿ ಮಾಡಿರ್ತೀವಿ. ಯಾರು ಹಂಗೆ ನೋಡೋ ಒಂದು ಕಡೆ ಅನ್ಸತಿ ಇದ್ರದ್ದು ಏನೂ ತೊಂದರೆ ಬರಲ್ಲತ್ತಿ, ಇನ್ನೊಂದು ಕಡೆ ತೊಂದರೆ ಐತಿ. ಫಸ್ಟ್ ಹೆಂಗೆ ತೊಂದರೆ ಬರಲ್ಲ ಅಂದ್ರೆ ಫಸ್ಟ್ ನಮ್ಮ ಇಂಡಿಯನ್ ಗೌರ್ಮೆಂಟ್ದವ್ರು ಏನು ಹೇಳ್ಯಾರಂದ್ರೆ ಎವ್ರಿಥಿಂಗ್ ಈಸ್ ಅವರ್ ಕಂಟ್ರೋಲ್. ಅಂದ್ರೆ ಎಲ್ಲ ನಮ್ಮ ಕಂಟ್ರೋಲ್ದಾಗ ಐತಿ. LPG ಇಂಧನ ನಮ್ಮ ಕಂಟ್ರೋಲ್ದಾಗ ಐತಿ, ಎಲ್ಲ ಕರೆಕ್ಟ್ ಐತಿ, ಏನೂ ತೊಂದರೆ ಇಲ್ಲ ನಮ್ಮ ಕಡೆ ಹೇರ. ಇನ್ನೊಂದು ಕಡೆ ಏನು IPL ಏನು ತೊಂದರೆ ಆಗ್ಬೋದು ಅಂದ್ರೆ ಫಾರಿನ್ ಪ್ಲೇಯರ್ಸ್ಗಳು ಫ್ಲೈಟ್ ಅಂದ್ರೆ ಫಾರಿನ್ ಪ್ಲೇಯರ್ಸ್ಗಳು ಬರೋದು ಸ್ವಲ್ಪ ಡಿಲೇ ಆಗ್ಬೋದು. ಯಾಕಂದ್ರೆ ಡ್ಯೂ ಟು ದ ನಿಮ್ಗೆ ಗೊತ್ತಿದ್ದಂಗೆ ಈಗ ಏರೋಪ್ಲೇನ್ ಒಂದೊಂದು ಕಡೆ ಏರೋಪ್ಲೇನ್ ಬಂದದ, ಒಂದು ಕಡೆ ಏರೋಪ್ಲೇನ್ ಚಾಲೂ ಅದಾವು. ಸೊ ಇದರಿಂದ ಏನಾಗೈತಿ, ಸೌತ್ ಆಫ್ರಿಕಾ ಏನು ಗಲ್ಫ್ ಕಂಟ್ರಿಂತ ಯಾರು ಹ್ಯಾಶ್ ಬರ್ತಾರಲ್ಲ ಅಂದ್ರೆ ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ. ಸೊ ಹಂಗಿಂತ ನಮ್ಮ ಇಂಡಿಯಾಗೆ ಬರ್ಬೇಕಾರೆ ಅಲ್ಲಿ ಏರೋಪ್ಲೇನ್ ಒಂದೊಂದು ಅವೈಲೇಬಲ್ ಇರಲಾರ್ದ ಕಾರಣ ಏನು IPL ಫಾರಿನ್ ಪ್ಲೇಯರ್ಸ್ಗಳು ಬರಲಾರ್ದಂಥ ಎಫೆಕ್ಟು ಹಾಕಿರ್ಬೋದು. ಸೊ ಇದರಿಂದ ಏನೈತಿ, ಯುದ್ಧದಿಂದ IPL ಎಫೆಕ್ಟ್ ಆಗ್ಬೋದು. ಮತ್ತು ಇನ್ನೊಂದು ಏನಂದ್ರೆ IPL ಎರಡನೇ ಎಫೆಕ್ಟ್ ಯುದ್ಧದಿಂದ ಏನಂದ್ರೆ ಈಗ LPG ಇಲ್ಲ ಅಂತ ಹೇಳ್ತಾರೆ. LPG ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆ ಬೆಂಗಳೂರದಾಗ ಹೋಟೆಲ್ ಅದು ಬಂದಲ್ಲ ಅಥವಾ ನೀವು ನೋಡಿದೈತಿ. ಅದ್ರ ಪ್ರಕಾರ IPLದಾಗ ಮೋಸ್ಟ್ ನಿಮ್ಗೆ ಗೊತ್ತಿದ್ದಂಗೆ ಪ್ಲೇಯರ್ಸ್ಗಳು ಎಲ್ಲಿ ಉಳ್ಕೋತಾರೋ ಹೋಟೆಲ್ದ, ಮತ್ತು ದೊಡ್ಡ ದೊಡ್ಡ ತಾಜ್ ಹೋಟೆಲ್ ಮತ್ತು ಲಾಡ್ಜ್ ಅಂತ ಅದ್ರೊಳಗೆ ಉಳ್ಕೋತಾರೋ ಅಲ್ಲಿ ಕೇಟ್ರಿಂಗ್ ಸರ್ವಿಸ್ ಬಂದ್ ಹೋಗೋ ಚಾನ್ಸ್ ಬರ್ತದೆ. ಅದಕ್ಕೆ ನಿಮ್ಗೆ ಗೊತ್ತಿದ್ದಂಗೆ ಎಲ್ಲ VVIPಗಳು ಎಲ್ಲ ಅಂದ್ರೆ ಎಲ್ಲ ಆಲ್ಮೋಸ್ಟ್ ರೆಸ್ಟೋರೆಂಟ್ ಒಳಗೆ ಇರ್ತಾರೋ. ಅದರಿಂದ ಏನೈತಿ ಗ್ಯಾಸಿನ ಈ LPG ಖಾಲಿ ಹತ್ರ ಇಲ್ಲಿ ಈ ರೆಸಿಡೆನ್ಸಿ ಇರೋದು ಸೌಲಭ್ಯ ಬಂದ್ ಆಗೈತಿ. ಕೇಟ್ರಿಂಗ್ ಬಂದ್ ಆಗೋ ಕಾರಣ ಐತಿ IPL ಇದು ಎಫೆಕ್ಟ್ ಆಗ್ಬೋದು ಅಂತೇಳಿ ಒಂದು ಅಪ್ಡೇಟ್ ಐತಿ. ಮತ್ತು ಇನ್ನೊಂದು ಏನಂದ್ರೆ ಎಲೆಕ್ಟ್ರಿಸಿಟಿ ಏನು IPLದಾಗ ನಡು ಲೈಟಿಂಗ್ ಏನಿರುತ್ತೆ ಅದಕ್ಕೂ ಸ್ವಲ್ಪ ಎಲೆಕ್ಟ್ರಿಸಿಟಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದೈತಿ. ಸದ್ಯಕ್ಕೆ ಅಪ್ಡೇಟ್ ಬರ್ಲೈತಿ. ಈ ಕಾರಣ ಏನೈತಿ ಯುದ್ಧದಿಂದ IPLಗೂ ಎಫೆಕ್ಟ್ ಆಗ್ಬೋದತ್ತೆ ಬರ್ಲಾಗತ್ತೆ. ಹಂಗೆ ನೋಡ್ರೆ BCCI ಆದವ್ರು ಏನು ಹೇಳ್ಯಾರಂದ್ರೆ ಈ ಥರದ ಇಂಡಿಯನ್ ಗೌರ್ಮೆಂಟ್ ಹೇಳ್ದಂಗೆ ಯಾವುದೂ ತೊಂದರೆ ಇಲ್ಲ ಅಂತ ಹೇಳ್ಯಾರ. ಕರೆ ನೋಡ್ಬೇಕು IPLದಾಗ ಇದು ಯಾವ ಥರ ಪರಿಣಾಮ ಬೀರೋದತ್ತೆ. ಸದ್ಯಕ್ಕೆ ಶೆಡ್ಯೂಲ್ ಅಂತೂ ಇವತ್ತೇ ರಿಲೀಸ್ ಆಗೋದೈತಿ. ಸದ್ಯಕ್ಕೆ ಆಲ್ಮೋಸ್ಟ್ ಸದ್ಯಕ್ಕೆ ಮ್ಯಾಚ್ ಶೆಡ್ಯೂಲ್ ಒಂದೇ ಮ್ಯಾಚ್ ಶೆಡ್ಯೂಲ್ ಬಂದೈತಿ. ಅಂದ್ರೆ RCB ಹೆಸರು ಹೆಚ್ಚತ್ತೆ ನಾವು ಅನ್ಕೊಂಡಿಲ್ಲ. ಇದೊಂಥರ ಚೀಸ್ ಅಂತ ಹೇಳ್ಬೇಕು. ಓಕೆ, ಇದು ಏನಂದ್ರೆ ಈಗ ಸದ್ಯಕ್ಕೆ ಈ ಡ್ಯೂ ಟು ವಾರ್ ಐತಿ, ವಾರ್ ಸಿಚುವೇಶನ್ ಅಂತ IPLಗೆ ಹಾಕಿದ್ರು ಲಾಸು ಹಿಂಗೇನು ಯುದ್ಧ ಹಿಂಗೆ ಮುಂದೆ ನಡೀತಾರೆ. ಸ್ವಲ್ಪ ಡೇಟ್ ಮುಂದೆ ಹೋಗೋ ಸಾಧ್ಯತೆ ಐತಿ IPL. ಒಂದು ವೇಳೆ ಯುದ್ಧ ಏನಾರು ಲೋಟ್ ಮುಗಿತಾರೆ ಅದಕ್ಕೇನು ತೊಂದರೆ ಆಗಲ್ಲ. ಒಂದು ವೇಳೆ ಹಾಗೆ ಏನು ಮುಂದಕ್ಕೆ ಹೋತು ಅಂದ್ರೆ ಅಷ್ಟೇ IPLಗೆ ಏನಾರ ಲಾಸ್ ಆಗೋ ಚಾನ್ಸ್ ಐತಿ. ನಿಮ್ಗೆ ಅನಿಸ್ತೈತಿ ಇದ್ರ ಏನಾರ IPLಗೆ ಏನಾರ ಲಾಸ್ ಐತೆ ಇಲ್ಲತ್ತೆ ವಿಡಿಯೋ ಕಾಮೆಂಟ್ ಮಾಡಿರಿ. ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಹುಡ್ಕೊಂಡು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.